ಯಾವಾಗ ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಹೊರಗೆ ಬಂತು ಅಥವಾ ಈತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟನೋ ಮಾಸ್ಕ್ ಮ್ಯಾನ್, ಈ ಯೂಟ್ಯೂಬರ್ಗಳೆಲ್ಲ ಪೈಪೋಟಿಗೆ ಬಿದ್ದ ಹಾಗೆ ಅಲ್ಲಿಂದ ವರದಿ ಮಾಡೋಕೆ ಶುರು ಮಾಡಿದ್ರು. ಒಂದಷ್ಟು ಮಂದಿ ಕತೆ ಕಟ್ಟೋಕೆ ಶುರು ಮಾಡಿದ್ರು, ಒಂದಷ್ಟು ವಿಚಾರಗಳನ್ನ ಅಲ್ಲಿಂದ ಲೈವ್ ಆಗಿ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಈಗ ಯಾರ್ಯಾರು ಅಂತ ಒಂದು ಕೆಲಸಗಳನ್ನ ಮಾಡಿದಾರೋ ಅವರ ಹಿಂದೆಗೆ SIT ಬಿದ್ದಿದೆ. ಅದರಲ್ಲೂ ಈ ಅಭಿಷೇಕ್ ಅನ್ನುವ ಯೂಟ್ಯೂಬರ್ ಇರ್ಬೋದು, ಜೊತೆಗೆ ಆತನ ತಂದೆನೂ ಕೂಡ ಮಾತನಾಡ್ತಾ ಇತ್ತು, ಅವ್ರ ಹೆತ್ತವರನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಬ್ಯಾಕ್ ಗ್ರೌಂಡ್ ಇದೆ, ಒಂದೊಂದು ಕಾರಣ ಅವರು ಯೂಟ್ಯೂಬ್ ಬರೋದಕ್ಕಿದೆ. ಹಾಗೆ ಕೇರಳದಲ್ಲಿ ಮನಾಫ್ ಅನ್ನುವ ಯೂಟ್ಯೂಬರ್ ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯಿತು ಅಂತ ಆತ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ಏನಿದು ಯೂಟ್ಯೂಬರ್ಗಳ ಕತೆ, ಬನ್ನಿ ನೋಡೋಣ. ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯಿತು, ಯೂಟ್ಯೂಬರ್ ಮನಾಫ್ ಅಳಲು. ಧರ್ಮಸ್ಥಳದಲ್ಲಿ ಪತ್ತೆಯಾಗಿದೆ ಎನ್ನಲಾಗಿರುವಂತಹ ಬುರುಡೆಯ ವಿಡಿಯೋನ ಮೊದಲ ಬಾರಿಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಈ ಮನಾಫ್. ಇದೀಗ SIT ನೋಟಿಸ್ ತಲುಪ್ತಿದ್ದಂತೆ ಕಂಗಾಲಾಗಿದ್ದಾನೆ. ಈ ಬಗ್ಗೆ ಮನಾಫ್ ಮಾತನಾಡಿರುವ ಆಡಿಯೋ ಲಭ್ಯವಾಗಿದ್ದು, ಕೇರಳದಲ್ಲಿ ನಾನೊಬ್ಬನೇ ಹೋರಾಟಕ್ಕೆ ನಿಂತಿದ್ದೆ, ಸ್ವಂತ ತಾಯಿ ಅಂತ ಭಾವಿಸಿ ಸುಜಾತ ಪರ ನಿಂತಿದ್ದೆ, ಆದ್ರೆ ಕೇರಳದಲ್ಲಿ ನನ್ನ ಮರ್ಯಾದೆ ಹೋಯಿತು ಅಂತ ಗೋಳಾಡಿದ್ದಾನೆ. ನಾನು ಒಬ್ಬನೇ ಕೇರಳದಲ್ಲಿ ಈ ಹೋರಾಟದಲ್ಲಿ ನಿಲ್ತಾ ಇರೋದು. ನನಗೆ ಎಷ್ಟು ಜನ ಇವತ್ತು ಈ ಒಂದು 2-3 hours ಅಲ್ಲಿ ನನಗೆ ಇನ್ಸಲ್ಟು ಮತ್ತೆ ಏನೇನ್ ಮಾಡಕ್ಕಾಗತ್ತೆ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಇಂಥ ಅಮ್ಮನಿಗೆ ನಾವು ನಮ್ಮ ಅಮ್ಮ ಅಂತೇಳಿ, ಸ್ವಂತ ಅಮ್ಮ ಅಂತೇಳಿ ತಿಳ್ಕೊಂಡು ಇವ್ರ ಜೊತೆ ನಿಂತಿದ್ದು. ಆದ್ರೆ ಇವರು ಒಂದೊಂದು ಟೈಮ್ ಒಂದೊಂದು ಹೇಳಿ ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ, ಬೇಜಾರಾಗ್ತಾ ಇದೆ. ನನ್ನ ಮಗ ಮುಗ್ಧ, ಅವನನ್ನ ನೋಡಿದ್ರೆ ಬೇಜಾರಾಗುತ್ತೆ ಎಂದ ಪೋಷಕರು. ಇನ್ನು ಕಳೆದ 3 ದಿನಗಳಿಂದ ಯೂಟ್ಯೂಬರ್ ಅಭಿಷೇಕ್ ನನ್ನ SIT ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ಅಭಿಷೇಕ್ ತಂದೆ ಹಾಗೂ ತಾಯಿ, ನಮ್ಮ ಮಗ ಮುಗ್ಧ ಹೋರಾಟಗಾರರು ಹೇಳಿದ್ದನ್ನೇ ವಿಡಿಯೋ ಮಾಡಿದ್ದಾನೆ ಎಂದಿದ್ದಾರೆ. ಇವನು ನೋಡ್ತಲೇ ಇದ್ನಲ್ಲ, ನೋಡ್ತಾ ಇದ್ದಾಗ ಕೆಲವರು ಕಾಂಟ್ಯಾಕ್ಟ್ ಆಗುತ್ತೆ, ಇವನಿಗೆ ಕಾಂಟ್ಯಾಕ್ಟ್ ಆದಾಗ ಇಲ್ಲಿ ಹೀಗೆಲ್ಲ ನಡೆದಿದೆ, ಇದನ್ನು ಅನ್ಯಾಯವನ್ನು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವನಲ್ಲಿ ಮೂಡ್ತದೆ. ಆ ಮೂಡಿದಾಗ ಏನಾಗ್ತಾನೆ, ಇವನು ಧರ್ಮಸ್ಥಳಕ್ಕೆ ಹೋಗ್ತಾನೆ ಸರ್. ಹೋಗಿದಾಗ ಅಲ್ಲೆಲ್ಲ ನಂತರ ಇವನು ಅಲ್ಲೇ ಸ್ವಲ್ಪ ದಿವಸ ಇದ್ದು ಅಲ್ಲಿ ನಡೀತಕ್ಕಂಥ ಕೆಲವು ಭೂಮಿ ಅಗೆಯೋದಿರ್ಬೋದು, ಮತ್ತು ಇದನ್ನೆಲ್ಲ ಇವನು ಕವರ್ ಮಾಡ್ತಾನೆ. ಅದಕ್ಕಿಂತಲೂ ಮೊದಲು ಕೆಲವು ಅಲ್ಲೆಲ್ಲ ಮಾಡಿದ್ದಾನೆ ಇವನು. ಈಗ ಅವ್ನು ಬಿಟ್ಟಿದ್ದ ವಿಡಿಯೋ ಅವನು ಈ ರೀತಿ ಬಿಂಬಿಸ್ತಾರೆ ಹೊರಗಡೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವು ಪೇರೆಂಟ್ಸ್ ಆದರೂ ನಮಗೂ ಡೈಜೆಸ್ಟ್ ಮಾಡೋದು ತುಂಬ ಕಷ್ಟ ಇದೆ. ಆ ರೀತಿ ಅವನು ಓದಿದ್ದು ಈ ರೀತಿ ಸಿಗಾಕೊಂಡಲ್ಲ, ಈ ರೀತಿ ಆಗೋಯ್ತಲ್ಲ, ಏನು ಎಲ್ಲಿ ತಪ್ಪಾಯಿತು, ಯಾರಾದರೂ ಇವನೇನಾದ್ರು ಬಳಸ್ಕೊಂಡ್ಬಿಟ್ರಾ ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಆತಂಕ ಆಗ್ತಿತ್ತು. ಬಟ್ ಅವ್ನು ಹೇಳ್ತಾನೆ, ಇಲ್ಲ ಮಾಮ್, ನಾನು ಯಾವುದೇ ರೀತಿ ಇದು ಮಾಡ್ಕೊಂಡಿಲ್ಲ, ನಾನು ಏನಿದೆ ಅದನ್ನು ನಾನು ಇದು ಮಾಡಿದ್ದೀನಿ. ಬುರುಡೆ ಗ್ಯಾಂಗ್ ಜೊತೆ ಸೇರಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹರಿಬಿಟ್ಟಿದ್ದ ಯೂಟ್ಯೂಬರ್ಗಳಿಗೆ SIT ವಿಚಾರಣೆಯ ಬಿಸಿ ಮುಟ್ಟಿದೆ. ಬುರುಡೆ ಮೂಲ ಕೆದಕ್ತಾ ಇರುವ ವಿಶೇಷ ತನಿಖಾ ದಳ ಯೂಟ್ಯೂಬರ್ಗಳ ಮೂಲವನ್ನು ಕೆದಕುತ್ತಿದೆ. ಅಶೋಕ್ ಜೊತೆ ಪೃಥ್ವಿ, TV9 ಮಂಗಳೂರು.